ನನ್ನ ಹೆಸರು ಸನ್ನಿ ಆರ್ ರಾಜಮನೆ ಅಂತೇಳಿ. ನಂದು ನೇಟಿವ್ ದಾವಣಗೆರೆ. ನಾನಿವಾಗ ಕಳೆದ 15 ವರ್ಷಗಳಿಂದ ಹಿಡಿದು ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀನಿ. ಬೆಂಗಳೂರಲ್ಲಿ ಅಂದರೆ ಫಸ್ಟ್ ಟ್ರಾವೆಲ್ಸ್ ಬಂದ್ ಮಾಡ್ತೀನಿ 2012-13ನಲ್ಲಿ. ಜಿಗಣಿಲಿರ್ತೀನಿ 5 ವರ್ಷ. ಡ್ರೈವರಾಗಿ ಡ್ಯೂಟಿ ಮಾಡ್ತೀನಿ. ಆಮೇಲೆ ಗಾಡಿ ತೊಗೊಳ್ಳೋದು ಕೊಡೋದು ವ್ಯಾಪಾರ ಮಾಡ್ತಿರ್ತೀನಿ. ನೆಕ್ಸ್ಟ್ ಅದಾದ ಮೇಲೆ ನಾಗರಬಾವಿಗೆ ಹೋಗ್ತೀನಿ. ಅಲ್ಲಿ ಸಿವಿಲ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋಣ. ಟ್ರಾವೆಲ್ಸಲ್ಲಿ ಒಂದು ಸ್ವಲ್ಪ ಲಾಸ್ ಆಯಿತು ಅಂತೇಳಿ ಸಿವಿಲ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋಣ ಅಂತೇಳಿ ಆ ಕಡೆ ಆ ಬಿಸ್ನೆಸ್ ಬಗ್ಗೆ ಹೋಗ್ತೀನಿ. ಆ ನಡುವೆ 2017ನಲ್ಲಿ ನಾನು KDB ಜಾಗ ನಂದು ಒಂದು ವೇರ್ ಹೌಸ್ ಕಟ್ಟಬೇಕು ಅಂತೇಳಿ ಡಾಬಸ್ಪೇಟೆಗೆ ಓಡಾಡ್ತಾ ಇರ್ತೀನಿ. ಜಾಗನೂ ತೊಗೋತೀನಿ. ಈ ನಡುವೆ ರಾಜಗೋಪಾಲ್ ಅನ್ನೋರೊಬ್ಬರು ಪರಿಚಯ ಆಗ್ತಾರೆ. ಆಮೇಲೆ ಅವರಿಂದ ನಾವು ಹಣಕಾಸಿನ ವ್ಯವಹಾರನೂ ಮಾಡಿರ್ತೀವಿ. ಅವ್ರಿಗೂ ದುಡ್ಡಿನ ಕಷ್ಟದಲ್ಲಿರ್ತಾರೆ. ಅವ್ರಿಗೂ ಲೋನ್ ಬೇಕಾಗಿರುತ್ತೆ. ಹೊರಗಡೆ ಎಲ್ಲೋ ಬಡ್ಡಿಗೆ ಓಡಾಡ್ತಾ ಇರ್ತಾರೆ. 5 ರೂಪಾಯಿ ಬಡ್ಡಿಗೆ ತೊಗೊತೀನಿ, ನಾನು 4 ರೂಪಾಯಿ ಬಡ್ಡಿ ತೊಗೋಬೇಕು ಅನ್ನೋ ಕಷ್ಟದಲ್ಲಿರ್ತಾರೆ ಅವರು. ಆ ಟೈಮಲ್ಲಿ ನಾನು ಹೋಗಿ ಅಫೆಕ್ಸ್ ಬ್ಯಾಂಕಲ್ಲಿ ಅವರಿಗೆ 3 ಕೋಟಿ ಲೋನ್ ಕೊಡಿಸ್ತೀನಿ. ಅವಾಗ ಲೋನ್ ಕೊಡಿಸೋದಕ್ಕಿಂತ ಮುಂಚೆನೇ ನಾನು ಹೇಳ್ತೀನಿ ಅವರಿಗೆ, ನನಗೆ 1 ಕೋಟಿ ದುಡ್ಡು ಬೇಕು ಸಾಲವಾಗಿ. ಯಾವುದನ್ನು ನಾನು ಏನೋ ಆಮಿಷ ಒಡ್ಡಿಲ್ಲ ಅವ್ರ ಹತ್ರ. ಯಾವುದನ್ನು ಆ ಜಾಗ ಕೊಡಿಸ್ತೀನಿ ಈ ಜಾಗ ಕೊಡಿಸ್ತೀನಿ ಅಂತೇನಿಲ್ಲ, ಸಾಲವಾಗಿ ತೊಗೊಂಡಿರ್ತೀವಿ. ಅದು 1 ಕೋಟಿ ಇದ್ದಿದ್ದು 1,39,00,000 ಆಗುತ್ತೆ. ಆ 1,39,00,000ಕ್ಕೆ ನಾನು ಅದಾದಮೇಲೆ ಲಾಕ್ಡೌನ್ ಬರುತ್ತೆ. ಲಾಕ್ಡೌನ್ ಬಂದಮೇಲೆ ನಾನು ಯಾರನ್ನು ಪರಿಚಯ ಮಾಡಿಕೊಟ್ಟಿರ್ತಾನೋ ಅವ್ರ ನನ್ನ ಆಪೋಸಿಟ್ ಇರೋರ ಹತ್ರ ಎಲ್ಲ ಹೋಗಿ ನನ್ನ ಬಗ್ಗೆ ಗೂಬೆ ಕೂರಿಸ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ 1 ವರ್ಷ ನಾನು ಅವ್ರನ್ನ ಮಾತಾಡ್ಸೋದು ಬಿಡ್ತೀನಿ. ಲಾಕ್ಡೌನ್ ಮುಗಿದಾದ್ಮೇಲೆ ಮತ್ತೆ ಲೋನ್ ತೊಗೊಂಡು ನಾನು ಅಲ್ಲಿ ಬ್ಯಾಂಕಲ್ಲೆಲ್ಲ ಲೋನ್ ತೊಗೊಂಡು ಆ ಬ್ಯಾಂಕಿಗೆ ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದ ಅಮೌಂಟಿಗೆ ಸುಮಾರು 1.25-2 ಕೋಟಿ, 1 ವರ್ಷದಲ್ಲಿ 2 ಕೋಟಿವರೆಗೂ ನಾನು ಅವರಲ್ಲಿ ಅಕೌಂಟಲ್ಲೇ ಕೊಟ್ಟಿರ್ತೀನಿ ನಾನು ಅವ್ರಿಗೆ. ಇದಾದಮೇಲೆ ಅವ್ರದ್ದು ಡಿಮ್ಯಾಂಡ್ ಏನಿರುತ್ತೆ ಅಂದರೆ, ಅವರ ಡಿಮ್ಯಾಂಡ್ ಬಂದು 5 ರೂಪಾಯಿ ಬಡ್ಡಿ ಕೊಡಬೇಕು, 10 ರೂಪಾಯಿ ಬಡ್ಡಿ ಕೊಡಬೇಕು, ಈ ಥರ. ಆಮೇಲೆ ಬರ್ತಾ ಅವ್ರೇನು ಮಾಡ್ತಾರೆ, ಅವ್ರು ಲೋನ್ ತೊಗೊಂಡಿದ್ದ ದುಡ್ಡನ್ನು ಅವರು ಸುಮಾರು 1.25-2 ಕೋಟಿ ಲೋನ್ ದುಡ್ಡನ್ನು ಅವ್ರೇನು ಮಾಡ್ತಾರೆ ಅಂದರೆ ಪಬ್ಗೆ ಹಾಕೋದು, ಕೆಲವೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ದುಡ್ಡು ಕೊಡೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಿ ಹಾಳಾಗೋಗ್ತಾರೆ ಅಥವಾ ಲಾಸ್ ಆಗೋಗ್ತಾರೆ. ಅದು ನನಗೆ ಗೊತ್ತಿಲ್ಲ. ಹಂಗಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರು ಇತ್ತೀಚೆಗೆ ಮತ್ತೆ ಇನ್ನೊಂದು ಪಬ್ ಮಾಡ್ಕೊಂಡಿದ್ದಾರೆ ಹೊಸದು. ನನ್ನ ಹತ್ರನೂ ಒಂದು 2-3 ಪಬ್ಬಿಗೆ ದುಡ್ಡು ಹಾಕ್ಸಿ ಆ ದುಡ್ಡುಗಳನ್ನ ವಾಪಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಜೊತೆಗೆ ಇದು ಬಿಟ್ಟು ಇವರು ಇನ್ನೊಂದು ಗುಡ್ ವೈಬ್ಸ್ ಅಂತೇಳಿ ಒಂದು ಕೋರಮಂಗಲದಲ್ಲಿ ಒಂದು ಗುಡ್ ವೈಬ್ಸ್ ಅಂತ ಒಂದು ಕಂಪ್ನಿ ಥರದ್ದು ಕ್ಯಾಸಿನೋ ಅನ್ನೋ ಒಂದು ಪಬ್ನ ಪಾರ್ಟ್ನರ್ಶಿಪ್ ಮೇಲೆ ಮಾಡಿ ಅದಕ್ಕೆ ಸಪ್ರೇಟಾಗಿ ನನ್ನ ಹತ್ರ ಒಂದು 2 ಕೋಟಿವರೆಗೂ ದುಡ್ಡು ತೊಗೋತಾರೆ ಇವರು 3-4 ಜನ ಸೇರಿ. ನಾನು ಬೇಕಾಗಿ ಕೊಟ್ಟಿದ್ದೇನು ಉದ್ದೇಶ ಅಂದರೆ ರಾಜಗೋಪಾಲ್ಗೆ ನಾನು ದುಡ್ಡು ಕೊಡೋದಿರುತ್ತೆ. ಆ ದುಡ್ಡಿಗೋಸ್ಕರ ಮತ್ತು ನಾನು ರಾಜಗೋಪಾಲ್ಗೆ ಸಪ್ರೇಟಾಗೂ ದುಡ್ಡು ಕೊಟ್ಟು ನನಗೂ ಒಂದು ಸಲ ಹೆಲ್ಪಿಗೆ ಆಗಿದ್ದಾರಲ್ಲ ಅಂತ ಅವರು ಯಾವುದೋ ಒಂದು ಉದ್ಯಮದಲ್ಲಿ ಚೆನ್ನಾಗಾಗಲಿ ಅಂತ ಇವ್ರಿಗೆ 2 ಕೋಟಿ ಕೊಟ್ಟಿದ್ದು. ಇವ್ರು 1.25 ಕೋಟಿ ಕೊಟ್ಟಿದ್ದಕ್ಕೆ ನಾನು 2 ಕೋಟಿ ಅಕೌಂಟಲ್ಲಿ ಕೊಟ್ಟಿದ್ದಲ್ಲದೆ ಅದು ಬಿಟ್ಟು ನಾನು ಸಪ್ರೇಟಾಗಿ ಅವ್ರು ಪಬ್ ಮಾಡೋದಕ್ಕೆ 2 ಕೋಟಿ ಕೊಡ್ತೀನಿ. ಅದು ನಾನು ಬ್ಯಾಂಕಲ್ಲೆಲ್ಲ ಲೋನ್ ತೊಗೊಂಡಿರ್ತೀನಿ. ಆ ಲೋನ್ ನಾನೇ ಕಟ್ತಾ ಇರ್ತೀನಿ ಇವತ್ತಿನವರೆಗೂ. ಆ ಲೋನ್ ದುಡ್ಡು ಕೇಳಿದ್ದಕ್ಕೆ ಚೆಕ್ಕು ಕೊಟ್ಟಿರ್ತಾರೆ ಅವರಲ್ಲಿ. ನನ್ನ ಹತ್ರ 2 ಕೋಟಿ ರೂಪಾಯಿ ಚೆಕ್ ಕೊಟ್ಟಿರ್ತಾರೆ. ಆ ಚೆಕ್ ಡೇಟ್ ಬಂದು 28/2/2026 ಇರುತ್ತೆ. 26 ಅಂದರೆ ಇನ್ನು 2-3 ದಿವಸ ಬಿಟ್ಟು ನಾನು ಚೆಕ್ ಹಾಕ್ತೀನಿ, ನಾನು ದುಡ್ಡು ಕೊಡ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಮಾಲ್ತೇಶು ಅವರು ಸೇರಿಕೊಂಡು ಮಾಲ್ತೇಶ್ ಅವ್ರದ್ದು ಏನಿಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ಇವ್ರು ಸೇರಿಕೊಂಡು ಕಮಿಷನರ್ ಆಫೀಸ್ಗೆ ಹೋಗಿ ನಾಳೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆ ಕೆಲವೊಂದು ಮೀಡಿಯಾದಲ್ಲಿ ಹಾಕಿರ್ತಾರೆ ನನ್ನ ಬಗ್ಗೆ. ಆಮೇಲೆ ನನ್ನ ಬಗ್ಗೆ, ನನ್ನ ವ್ಯವಹಾರದ ಬಗ್ಗೆ ನನ್ನ ಹಿರಿಯರು, ನನ್ನ ಹಿತೈಷಿಗಳು ಅಥವಾ ನನಗೆ ಸಹಕಾರ ಮಾಡೋದು ನನ್ನ ಬೆಂಬಲವಾಗಿದ್ದಂಥವ್ರು ಅಂದರೆ ನಾನು ಯಾವುದೇ ರೀತಿ ಮಠದ ಸ್ವಾಮೀಜಿ ಆಗಲಿ ಅಧಿಕಾರಿಗಳ ಹೆಸರಾಗಲಿ ಇವತ್ತಿನವರೆಗೂ ಎಲ್ಲೂ ಸಣ್ಣ ವಿಚಾರಕ್ಕೂ ನಾನು ಉಪಯೋಗಿಸ್ಕೊಂಡಿಲ್ಲ. ಮತ್ತು ಇವತ್ತಿನವರೆಗೂ ಉಪ್ಸ್ಕೊಂಡಿಲ್ಲ, ಮುಂದೆನೂ ಉಪಯೋಗಿಸ್ಕೊಳ್ಳಲ್ಲ. ಬಟ್ ವಿಶ್ವಾಸದಲ್ಲಿದ್ದೀವಿ. ನಾನು ಚೆನ್ನಾಗಿದ್ದರೆ ನನ್ನ ಜೊತೆಗೆ ಇರ್ತಾರೆ, ನಾನು ಚೆನ್ನಾಗಿಲ್ಲ ನಾನು ಹೊಂದಿಲ್ಲ ಅನ್ನೋದು ನನ್ನಿಂದ ದೂರ ಇರ್ತಾರೆ ಎಲ್ಲರೂ. ಈ ಪ್ರಪಂಚ ನಡೀತಿರೋದೇ ಹಂಗೆ. ಆದರೆ ಈ ವ್ಯಕ್ತಿ ರಾಜಗೋಪಾಲ್ ಅನ್ನೋ ವ್ಯಕ್ತಿ ಅಕೌಂಟ್ ಸ್ಟೇಟ್ಮೆಂಟಲ್ಲಿ ಇರೋ ಥರ 1,98,00,000 2,03,00,000ವರೆಗೂ ಅವ್ನಿಗೆ ಅಕೌಂಟಲ್ಲಿ ಹಾಕಿರೋದು. ನಾನು ಡೇ ಟು ಡೇಟ್ ನಿಮಗೆಲ್ಲ ಕೊಡ್ತೀನಿ, ನೀವು ಅದನ್ನು ಪ್ರಸಾರ ಮಾಡ್ಬೋದು. ಅಕೌಂಟಲ್ಲಿ ಕೊಟ್ಟಿರೋದು ಇದು. ನಾನು ಯಾವುದನ್ನು ಕ್ಯಾಶ್ ಅಂತ ಹೇಳಿ ನಾನು ಹಾರ್ಕೋತಾ ಇಲ್ಲ. ಅಕೌಂಟಲ್ಲಿ ಕೊಟ್ಟಿರೋ ದುಡ್ಡನ್ನು ಮತ್ತು ಅವ್ರು ಪಬ್ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ನನ್ನಿಂದ 2 ಕೋಟಿ ದುಡ್ಡು ತೊಗೊಂಡಿರೋದನ್ನು ನನ್ನ ಹತ್ರ ಅಕೌಂಟ್ ಸ್ಟೇಟ್ಮೆಂಟ್ ಇದೆ. ಈ ಅಕೌಂಟಿನ ದುಡ್ಡನ್ನು ಅವ್ರು ಕೊಡಲಾರ್ದೆ ಈಗ ಹೊಸದಾಗಿ ಇನ್ನೊಂದು ಲೆಜೆಂಡ್ ಅಂತೇಳಿ ಪಬ್ ಮಾಡಿಕೊಂಡು ಅದರಲ್ಲಿ ಲಾಸ್ ಆಯಿತು ಲಾಭ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಇದ್ರಿಗೆ ಎಲ್ಲ ಮೀಡಿಯಾದಲ್ಲಿ ಹೇಳೋದು ನಾನು ಬೀದಿಗೆ ಬಂದೆ, ಅಷ್ಟು ನಮ್ಮದೇ ಇಷ್ಟು ನಮ್ಮದೇ. ನಾನು ನೋಡಿ, ರಾಜಗೋಪಾಲ್ ಅನ್ನೋ ವ್ಯಕ್ತಿಗೆ ನಾನು ಸೈಟ್ ಕೊಡಿಸ್ತೀನಿ ಮತ್ತು ಇನ್ನೊಂದೇನೋ ಆಮಿಷ ವಡ್ಡಿ ಅಂತೂ ನಾನು ಸಾಲ ತೊಗೊಂಡಿರೋದಿಲ್ಲ. ನಾನು ಸಾಲ ತೊಗೊಂಡಿರೋದು 2020 ಅಗ್ರಿಮೆಂಟ್ ಮಾಡಿಕೊಡ್ತೀನಿ. ಅದರಲ್ಲಿ ನನಗೆ KDB ಕಟ್ಟಲಿಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ದೀನಿ. ಅದನ್ನು ಅವರು ಇವತ್ತು ನಾನು ಚೆನ್ನಾಗಿರೋ ರೀತಿ ಇರೋ ಅಥವಾ ಪರಿಸ್ಥಿತಿನೋ ಅಥವಾ ಅವರು ನನ್ನನ್ನು ಸಹಿಸ್ಕೊಳ್ಳಾರ್ದೆ ಇದನ್ನು KDB ಜಾಗ ಕೊಡಿಸ್ತೀನಿ ಅಂತ ಅಪಪ್ರಚಾರ ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ ನನ್ನಲ್ಲಿ ಇರಲಿಲ್ಲ. ಆಮೇಲೆ ನಾನು ಮಾಡಿಲ್ಲ. ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅದರಲ್ಲಿ ಎಲ್ಲೂ ನಾನು KDB ಜಾಗ ನಿಮಗೆ ಕೊಡಿಸ್ತೀನಿ ಅಂತ ನಾನು ತೊಗೊಂಡಿದ್ದಲ್ಲ. ನಮಗೆ ಕೊಡಿಸ್ತೀನಿ ಅಂತ ತೊಗೊಂಡಿದ್ರೆ ಈ ಅಗ್ರಿಮೆಂಟಲ್ಲಿ ನಾವು ಮೆನ್ಷನ್ ಮಾಡಿರ್ತಾ ಇದ್ವಿ. ಇನ್ನೂ ಒಂದು, ಇವರು ಯಾರು ಮಾಲ್ತೇಶ್ ಅವರು ಒಂದು ಅಗ್ರಿಮೆಂಟ್ ಮಾಡ್ತಾರೆ, ಅವ್ರಿಗೂ ನಮಗೂ ಅಗ್ರಿಮೆಂಟ್ ಆಗಿರುತ್ತೆ. ಇವರು ನನ್ನ ಹತ್ರ ಜಾಗ ಕೇಳಿರ್ತಾರೆ, ಕೊಡಿಸಿ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ನಾನು ಕೊಡ್ಸೋಕ್ಕಾಗಲ್ಲ, ಆಲ್ರೆಡಿ ನಮ್ಗೆ ಆಗಿದೆ, ನಮ್ಮ ಚಿಕ್ಕಪ್ಪನ ಹೆಸರು ಆಗಿದೆ, ಆಮೇಲೆ ನೋಡೋಣ ಅಂತ ನಾನು ಹೇಳಿರ್ತೀವಿ. ಆಮೇಲೆ ಇದು ಬೇಡ ಅಂತ ಅವರೇ ಹೇಳಿ ಆದಮೇಲೆ ನಾನು ದುಡ್ಡುಗಳನ್ನ ಅವ್ರದ್ದು ರಿಟರ್ನ್ ಮಾಡಿ ಅವರಿಗೆ ನನ್ನ ಹೆಸರಲ್ಲಿರೋ ಸೈಟ್ಗಳದ್ದು ಸೇಲ್ ಡೀಡ್ ಎಲ್ಲ ನಾನು ಮಾಡಿದ್ದೀನಿ. ಹೀಗೆ ವ್ಯವಹಾರ ಮಾಡಿದ್ರೆ ಇಲ್ಲ, ರಾಜಗೋಪಾಲು 2019 ಪರಿಚಯ.
ಮಾಲ್ತೇಶು 2012 ಪರಿಚಯ. ಈಗ ಬೆಳೀತಾರೋ ಇದಕ್ಕೊಂದು ಕಲ್ಲು ಹಾಕಬೇಕು ಅನ್ನೋ ಥರ ಇರ್ತಾರಲ್ಲ, ನಮ್ಮದು ವಿರೋಧಿ ಟೀಮ್ಗಳನ್ನು ಸೇರಿಕೊಂಡು ಅವರು ಇವಾಗ ಎಲ್ಲ ಸೇರಿಕೊಂಡು ಸುಮಾರು 2 ವರ್ಷದಿಂದ ನಡೀತಾ ಇತ್ತು. 1.5-2 ವರ್ಷದಿಂದ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸುಮಾರು ಬೆಂಗಳೂರಲ್ಲಿರೋ ಯಾರ್ಯಾರು ರೌಡಿಗಳು ಇರ್ತಾರೋ ಅಥವಾ ಇನ್ನೊಬ್ರು ಇರ್ತಾರೋ ಅವ್ರ ತಗೆಲ್ಲ ಹೋಗಿ ನನ್ನ ಮೇಲೆ ಸುಪಾರಿ ಕೊಡೋದು, ನನ್ನ ಮೇಲೆ ಹಿಂಗೆ ಮಾಡಿ ವಸೂಲಿ ಮಾಡಿಕೊಡಿ, ಇಷ್ಟು ಕೊಟ್ಟರೆ ಇಷ್ಟು ಕೊಡ್ತೀನಿ ಅಂತ ತಿಂಗಳು ಹೋಗಿದ್ದಾರೆ. ನಂತರ ಕಾನೂನು ರೀತಿಯಲ್ಲಿ ನನ್ನ ಅಕೌಂಟಲ್ಲಿ ದುಡ್ಡು ವಾಪಸ್ ಕೊಟ್ಟಿರೋದ್ರಿಂದ ನಾನು ಕಾನೂನು ದಾರಿಯಲ್ಲಿ ನಡಿಬೇಕು ಬಿಟ್ಟರೆ ನಾನು ಕಾನೂನು ಚೌಕಟ್ಟು ಬಿಟ್ಟು ಹೊರಗೆ ನಡೆಯೋಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ. ಈಗ ಅವರಿಬ್ಬರು ಒಂದು ಹೊಟ್ಟೆ ಉರಿ ಏನಂದ್ರೆ ಅವರಿಗೆ ಚೆನ್ನಾಗಿದ್ದಾನೆ, ಇವಾಗ ಕೊಡ್ತಾನೆ, ಅಲ್ಲಿ ಕೊಡ್ತಾನೆ, ನನಗೆ ಆ ಜಾಗ ಕೊಡಲಿ ಈ ಜಾಗ ಕೊಡಲಿ ಅಂತ ಕೇಳಿದರು. ನಾನು ಯಾವಾಗ ಕಾನೂನು ರೀತಿಯಲ್ಲಿ ನಾನು ವಾಪಸ್ ಕೊಟ್ಟು ನಾನು ಹೆಂಗೆ ವಾಪಸ್ ಕೊಡೋಕ್ಕಾಗುತ್ತೆ, ಕೊಡಬೇಕು ಅವರಿಗೆ ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದೆ, ನಾನು ಸುಮ್ಮನೆ ಇದ್ದಿದ್ದಕ್ಕೆ ಇವಾಗ ನನ್ನ ಹೆಸರನ್ನ ತೇಜವಾದ ಮಾಡಬೇಕು ಅಥವಾ ನಮ್ಮ ದೊಡ್ಡವರ ಹೆಸರುಗಳನ್ನ ಹೇಳಿದರೆ ನಾನು ಬೇಗ ಇದನ್ನು ಮಾಡ್ತೀನಿ, ಬಗೆಹರಿಸ್ತೀನಿ ಅನ್ನೋ ಥರ ಅವ್ರು ಬಂದರು. ಬಟ್ ನಾನು ಕಾನೂನು ರೀತಿಯಲ್ಲಿ ಇರೋದ್ರಿಂದ ಕಾನೂನು ರೀತಿಯಲ್ಲಿ ಎಲ್ಲ ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ಇನ್ನು ಅವ್ರು ನನಗೆ ಕೊಡಬೇಕಾಗಿರೋದಕ್ಕೆ ಈಗ ನಾನು ರಿಕವರಿ ಶೂಟ್ ಹಾಕಬೇಕಾಗಿದೆ. ರಾಜಗೋಪಾಲ್ಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀನಿ. ಆಮೇಲೆ ಇನ್ನೂ ಒಂದು 2 ಕೋಟಿ ರೂಪಾಯಿ ಚೆಕ್ ಅವ್ರು ಕೊಟ್ಟಿರೋದನ್ನು ಅದರಲ್ಲಿ ಇದನ್ನು 28ನೇ ತಾರೀಕು ನಾನು ಪ್ರೆಸೆಂಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ಇದ್ರ ಜೊತೆಗೆ ಮಾಲ್ತೇಶು 47 ಲಕ್ಷ ರೂಪಾಯಿ ದುಡ್ಡು ನನಗೆ ಕೊಡೋದಿದೆ. ಅದೆಲ್ಲ ಕಾನೂನು ರೀತಿಯಲ್ಲಿದೆ, ಎಲ್ಲ ಸ್ಟೇಟ್ಮೆಂಟಲ್ಲಿದೆ. ಇದನ್ನು ನಾನು ವಸೂಲಿ ಮಾಡೋದನ್ನ ಕೊಡಬೇಕು. ಅದಕ್ಕೆ ಅವ್ರು ಈಗೇನು ಮಾಡಿದ್ದಾರೆ, ನನ್ನನ್ನು ಕುಗ್ಗಿಸೋಕ್ಕೋಸ್ಕರ ಕಮಿಷನ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿರೋ ಥರ ಮಾಡಿ ಅದನ್ನು ನೆಕ್ಸ್ಟು ಮೀಡಿಯಾದಲ್ಲೆಲ್ಲ ಕರೆಸಿ ಕೊಡೋ ಥರ ಮಾಡಿದ್ದಾರೆ. ತುಂಬ ಬಲವಾದ ಆರೋಪ ಅಂದರೆ ಅಟ್ರಾಸಿಟಿ ಕೇಸು, ಅದು ಕೇಸ್ ಮಾಡಿ ನೋಡಿ. ಈ ವ್ಯಕ್ತಿ ಇವರು ಮಾಲ್ತೇಶ್ ಅನ್ನೋ ವ್ಯಕ್ತಿ ನಮ್ಮ ಮನೆ ಹತ್ರ ಒಂದು ಸಲ ಬರ್ತಾರೆ. ಬಂದಾಗ ಯಾವುದೋ ವಿಚಾರಕ್ಕೆ ನಮ್ಮ ಅಣ್ಣನ ಮಗ ನಮ್ಮ ಕಂಪ್ನಿಯಲ್ಲಿ ಇರ್ತಾನೆ, ಡೈರೆಕ್ಟ್ ಆಗಿರ್ತಾನೆ, ದುಡ್ಡಿನ ವ್ಯವಹಾರ ಮತ್ತು ಒಂದು ಕಾರಿನ ವ್ಯವಹಾರ ಇರ್ತದೆ. ನಮ್ಮ ಹತ್ರ ಬಂದು ನನ್ನ ವಿತೌಟ್ ಪರ್ಮಿಷನ್ ನಮ್ಮಿಂದ ಈ ಥರ ಎಲ್ಲ ಮಾಡಿದ್ದಾರೆ ಅಂತೇಳಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಅವನ ಮೇಲೆ ಆಲ್ರೆಡಿ ಕೊಟ್ಟಿರ್ತೀವಿ. FIR ನಂಬರ್ 189 24 ಮೇ 2025 ಆಗುತ್ತೆ, ಅನ್ನಪೂರ್ಣೇಶ್ವರ ನಗರ ಸ್ಟೇಷನಲ್ಲಿ. ಇದರಲ್ಲಿ ಎಲ್ಲರೂ ನಾವು ಅಟ್ರಾಸಿಟಿ ಕೇಸ್ನ ನಾನು ಮೆನ್ಷನ್ ಮಾಡಿರಲ್ಲ. ಕಾರಣ ನಮಗೆ ಅದನ್ನು ದುರುದ್ದೇಶ ಮಾಡಿಸ್ಕೊಳ್ಳೋದು, ಅವನ ಜಾತಿಯಿಂದಲೇ ಮಾಡಿದ್ರೂ ಸಹ ನಾನು ಅದನ್ನು ಉದ್ಯೋಗ ಮಾಡಿ, ಯಾಕಂದರೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಥರ ನಾವು ಇದ್ದು ನಾನು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಕೊಟ್ಟಿಲ್ಲ. ಆದರೆ ಈ ವ್ಯಕ್ತಿ ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಹೇಳಿ ಇದನ್ನು ಮಾಡಿದ್ದಾರೆ, ಮಿಸ್ಗೈಡ್ ಮಾಡಿದ್ದಾರೆ. ಈಗ ಇದನ್ನು ಕಾನೂನು ರೀತಿಯಲ್ಲಿ ನಾವು ಹೋದಾಗ ಅದು ಯಾವ ರೀತಿಯಲ್ಲಿ ಮೂವ್ ಮಾಡಬೇಕು ನಮ್ಮ ಅಡ್ವೊಕೇಟ್ ಹತ್ರ ಚರ್ಚೆ ಮಾಡಿ ನಾನು ಅದನ್ನು ಮುಂದುವರಿಸ್ತೀನಿ ಸರ್. ಸರ್ ಹೇಳಿ ಸರ್. ಈಗ ದೊಡ್ಡವ್ರ ಫೋಟೋಸ್ ನೋಡಿ ನಾವು ವ್ಯವಹಾರ ಮಾಡಿದ್ದೀವಿ ಅಂತ ಒಂದು ಆರೋಪ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಇಬ್ಬರು ವ್ಯಕ್ತಿಗಳು ಹೇಳ್ತಾ ಇರೋದು ಇವಾಗ ಯಾವ ಥರ ಅಂದರೆ, ನಾವು ದೊಡ್ಡವರು ಮಠದ ಸ್ವಾಮೀಜಿ ಅಥವಾ ಅಧಿಕಾರಿಗಳು ಹೆಸರು ಹೇಳಿ ಕೊಡ್ತೀವಿ ಮಾಡ್ತೀವಿ ಅಂತ. ಇವ್ರು ನನಗೆ ಪರಿಚಯ ಆದಾಗ ನನಗೆ ಇವ್ರು ಯಾರೂ ಪರಿಚಯ ಇರಲಿಲ್ಲ. ಈ ರಾಜಗೋಪಾಲನ ಹತ್ರ ವ್ಯವಹಾರ ಮಾಡುವಾಗ ನಮಗೆ ಸ್ವಾಮೀಜಿಯವರು ಒಂದು ಸ್ವಲ್ಪ ಪರಿಚಯ ಇದ್ದರು. ನಾವು ಯಾವತ್ತೂ ಅವ್ರ ಫೋಟೋ ತೋರಿಸಿ ಅವ್ರನ್ನ ಮಾಡಿಸಿ ಕಾಂಟ್ಯಾಕ್ಟ್ ಮಾಡಿಸಿಲ್ಲ. ಇವರೆಲ್ಲ ಫೋಟೋ ತೋರಿಸಿ ಮಾಡೋದಾದರೆ ಇವತ್ತು ಪ್ರಪಂಚದ ಮೇಲೆ ಯಾವುದೂ ಇರಲ್ಲ. ಫೋಟೋ ನಮ್ಮ ದೊಡ್ಡವ್ರ ಪ್ರಧಾನಿಗಳ ಹತ್ರ CM ಹತ್ರ ದಿವಸ 100 ಜನ ಫೋಟೋ ತೆಗೆಸ್ಕೊತಾರೆ. ಇವ್ರು ಅವ್ರ ತಗೆಲ್ಲ ವ್ಯವಹಾರ ಮಾಡಿರ್ತಾರೆ ನಂಬಿಕೆ ಮೇಲೆ. ಅಷ್ಟೆಲ್ಲ ಮಾಡಿದರೆ ಯಾಕೆ ನನ್ನ ಹತ್ರ ನಂಬಿಕೆ ಮೇಲೆ ಮಾಡಿದರೆ ಅಗ್ರಿಮೆಂಟ್ ಯಾಕೆ ಮಾಡಿಸ್ಕೊಂಡಿರ್ತಾರೆ? ಅಗ್ರಿಮೆಂಟ್ ಎಲ್ಲ ಮಾಡಿಸಿ ಅಕೌಂಟಲ್ಲಿ ದುಡ್ಡು ಯಾಕೆ ವಾಪಸ್ ತೊಗೊಂಡಿದ್ದಾರೆ? ಇದುವರೆಗೂ ಅಕೌಂಟಲ್ಲಿ ದುಡ್ಡು ವಾಪಸ್ ತೊಗೊಂಡಿರೋದನ್ನೇ ಇವರಿಲ್ಲ. ನಾನು ಕ್ಯಾಶ್ ಕೊಟ್ಟಿದ್ದೀನಿ ಅಂದರೆ ಒಂದು ಆರ್ಕೆ ಆಗ್ತೀನಿ ಅಂತ ಅರ್ಥ. ಬಟ್ ಅಕೌಂಟಲ್ಲಿ ಕೊಟ್ಟಿರೋದನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇವರು. ಅಂದರೆ ಇವ್ರು ಯಾವ ಥರ ವ್ಯಕ್ತಿಗಳು ಅಂತ ನೀವೇ ನೋಡ್ಕೋಬೇಕು ಸರ್. ಅಕೌಂಟ್ ಸ್ಟೇಟ್ಮೆಂಟ್ಗಳೆಲ್ಲ ಇಲ್ಲಿದೆ, ಯಾವ್ಯಾವ ಡೇಟಲ್ಲಿ ಕೊಟ್ಟಿದ್ದೀನಿ. 10,000 ರೂಪಾಯಿ 50,000 ರೂಪಾಯಿ ಕೊಟ್ಟಿದ್ರು ಸಹ 25-30 ಪೇಜಲ್ಲಿ ನನ್ನ ಅಕೌಂಟಲ್ಲಿ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಏನಾಗುತ್ತೆ, ನನ್ನ ಅಕೌಂಟ್ ಸ್ಟೇಟ್ಮೆಂಟಾ ಇದು? ನಾನು ಹಂಗಿದ್ದ ಅವ್ರದ್ದು ಅಕೌಂಟ್ಗಳಿಗೆ ನಾನು ಕೊಟ್ಟಿರ್ತೀನಲ್ಲ, ಆ ಅಕೌಂಟ್ಗಳು ಸ್ಟೇಟ್ಮೆಂಟ್ ತೆಗೆದ್ರೆ ಗೊತ್ತಿರಲ್ವಾ? ಅಕೌಂಟಲ್ಲಿ ಸ್ಟೇಟ್ಮೆಂಟಲ್ಲಿ ಬಂದರೆ ದುಡ್ಡನ್ನೇ ಬಂದಿಲ್ಲ ಅಂತ ಹೇಳ್ತಾರೆ ವ್ಯಕ್ತಿಗಳು. ಅಂದರೆ ಇವರು ಎಷ್ಟು ಸಮಾಜದಲ್ಲಿರೋ ಜನನ ಅಥವಾ ಒಳ್ಳೆ ಜನಗಳನ್ನ ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಫೇಕ್ ಅಂತ ಹೇಳಿದ್ದಾರೆ, ಫೇಕ್ ಆಫೀಸು ವ್ಯವಹಾರ ಎಲ್ಲ ಫೇಕ್ ಇದೆ ಇಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಫೇಕ್? ಆಫೀಸಲ್ಲಿ ವ್ಯವಹಾರಗಳಲ್ಲಿ ಬಿಸ್ನೆಸ್ ಎಲ್ಲ ಫೇಕ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹೀಗಂದರೆ ಸುಳ್ಳು ಅಲ್ಲ, ಈಗ ನನ್ನ ವ್ಯವಹಾರಗಳು ಸುಳ್ಳು ನಿಜಾನು, ನನ್ನ GST, ನನ್ನ ಇನ್ಕಮ್ ಟ್ಯಾಕ್ಸು, ನನ್ನ ಟರ್ನ್ ಓವರು ಹೇಳುತ್ತೆ. ಇವರು ಈ ಥರ ಅಕೌಂಟಲ್ಲಿ ದುಡ್ಡು ಕೊಟ್ಟರವ್ರಿಗೇನೆ ಸುಳ್ಳು ಕೊಟ್ಟಿಲ್ಲ ಅಂತ ಹೇಳೋ ವ್ಯಕ್ತಿಗಳ ಹತ್ರ ನಾನು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಫೇಕ್ ಆಫೀಸ್ ತೋರಿಸಿ ಫೇಕ್ ಅಡ್ರೆಸ್ ಮಾಡಿದರೆ ಇವತ್ತು ನಾನು ನೆಮ್ಮದಿಯಾಗಿರ್ತಿರಲಿಲ್ಲ. ಇವತ್ತಿಗೂ ನಮಗೆ ಕಮಿಟ್ಮೆಂಟ್ ಇದೆ, ಇವತ್ತಿಗೂ ಸಾಲ ಇದೆ. ನಮ್ಮ ನಂಬಿ 4 ಜನ ದುಡ್ಡು ಕೊಟ್ಟಿರ್ತಾರೆ, ವ್ಯವಹಾರ ಮಾಡ್ತಿರ್ತೀವಿ, ಯಾರ ಹತ್ರನೂ ಆರ್ಕೆ ಉತ್ತರ ಹೋಗಲ್ಲ. ಈಗ ಆಫೀಸ್ ಮಾಡೋದು ಯಾರಿಗೆ ಅಂದರೆ ಒಂದು ಬಲವಾದ ನಂಬಿಕೆ ಇರಲಿ, ಜೊತೆಲಿ ಜನ ಬಂದರೆ ನಾನು ಬೇಗ ಸಿಗಬೇಕು ಅಂತಲೇ ಮಾಡಿರ್ತಾರೆ. ಬಿಟ್ಟರೆ ಆಫೀಸ್ ಇಲ್ದಿರೋ ವ್ಯಕ್ತಿಗಳು ಅಂದರೆ ಇಂಥ ವ್ಯಕ್ತಿಗಳು ಯಾಕೆ ಇವ್ರು ಆಫೀಸ್ ಮಾಡಲ್ಲ ಅಥವಾ ಇನ್ನೊಂದು ಮಾಡಲ್ಲ ಅಂದರೆ ಕೈ ಸಿಗಲ್ಲ ಯಾರಿಗೂ. ಸುಮಾರು ನಾನು ಇವತ್ತು ಅವ್ರ ಪರ್ಸ್ನಲ್ ಹೇಳ್ಬಾರ್ದು, ಎಷ್ಟೋ ಜನಗಳ ಹತ್ರ ಅವರು ವ್ಯವಹಾರಗಳನ್ನ ಮಾಡಿ ಕೈಗೆ ಸಿಗ್ತಾಯಿಲ್ಲ, ಫೋನಿಗೆ ಸಿಗ್ತಾಯಿಲ್ಲ. ನನ್ನ ಇವತ್ತು 20 ವರ್ಷ 15 ವರ್ಷ 20 ವರ್ಷದಿಂದ ಒಂದೇ ಫೋನ್ ನಂಬರು, ಇದೇ ಕಾಂಟ್ಯಾಕ್ಟು, ಹಿಂಗೆ ಇದ್ದೀನಿ ನಾನು ಎಲ್ಲೂ ಆರ್ಕೆ ಹೋಗೋಂತ ಮಾಡಿಲ್ಲ. ಇವತ್ತು ಅವ್ರಿಗೇನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಚೆನ್ನಾಗಿದ್ದಾನೆ ಅಂದರೆ ನನ್ನದೇ ಅದರ ಪರಿಶ್ರಮ ಇದೆ, ರಕ್ತ ಸುರಿಸಿದ್ದೀವಿ, ಇವತ್ತಿಗೂ ಬಡ್ಡಿ ಕಟ್ತಾಯಿದ್ದೀನಿ, ಇವತ್ತಿಗೂ ವ್ಯವಹಾರ ಮಾಡ್ತಾಯಿದ್ದೀನಿ. ನ್ಯಾಯವಾದ ರೀತಿಯಲ್ಲಿ ಅವ್ರು ನ್ಯಾಯವಾದ ರೀತಿಯಲ್ಲಿ ಇದ್ದರೆ ಒಂದು ಕೋರ್ಟ್ ಒಂದು ಲೀಗಲ್ ನೋಟಿಸ್ ಯಾಕೆ ಇವತ್ತಿನವರೆಗೂ ಕಳಿಸಿಲ್ಲ ನನ್ನ ಬಗ್ಗೆ ಅವರು? ಅಟ್ಲೀಸ್ಟ್ ಕಾನೂನು ಬಗ್ಗೆ ನಂಬಿಕೆ, ಕಾನೂನು ಬಗ್ಗೆ ಒಂದು ಒಳ್ಳೆಯ ವಿಶ್ವಾಸ ಅವ್ರಿಗೆ ಇದ್ದಿದ್ರೆ ಒಂದು ಲೀಗಲ್ ನೋಟಿಸ್ ಆದರೂ ಕಳಿಸ್ಬೋದಿತ್ತಲ್ಲ. ಇವತ್ತಿನವ್ರು ನನ್ನಿಂದ ₹1 ಮೋಸ ಆಗಿದೆ ಅಂದರೆ ಕಾನೂನು ರೀತಿಯಲ್ಲಿ ಒಂದು ನೋಟಿಸ್ ಕಳಿಸ್ಬೋದಿತ್ತಲ್ಲ. ಅವರು ಅಕೌಂಟಲ್ಲೇ ಮಾಡಿದ್ದಾರೆ ವ್ಯವಹಾರ, ನಾನು ಅಕೌಂಟಲ್ಲೇ ವ್ಯವಹಾರ ಕೊಟ್ಟಿದ್ದೀನಿ.
ಅವರು ಡಿಮ್ಯಾಂಡ್ಗಳು ನಾನು ಫುಲ್ ಮಾಡಬೇಕು ಅಂತಿಲ್ಲ. ಅವ್ರಿಗೆ ಕೊಟ್ಟಿದ್ದಕ್ಕೆ ನಾನು ವಾಪಸ್ ಕೊಡಬೇಕಾಯ್ತು, ನನ್ನ ಕರ್ತವ್ಯ ನಾನು ಕೊಟ್ಟಿದ್ದೀನಿ, ಇನ್ನು ಎಕ್ಸೆಸ್ಸು ಕೊಟ್ಟಿದ್ದೀನಿ. ಆ ದುಡ್ಡನ್ನ ರಿಕವರಿ ಮಾಡೋಕ್ಕೆ ಹೋದಾಗ ಇವೆಲ್ಲ ಬಂದಿದ್ದಾವಲ್ಲ, ಇಷ್ಟು ವರ್ಷ ಯಾಕೆ ಬಂದಿರಲಿಲ್ಲ? 2000 ರಾಜಗೋಪಾಲ್ ಜೊತೆ ವ್ಯವಹಾರ 2019-20 ಮಾಲ್ತೇಶ್ ವ್ಯವಹಾರ 2022-23 3 ವರ್ಷ 4 ವರ್ಷ ಯಾಕೆ ಇವ್ರು ಸುಮ್ಮ ಕೂತಿದ್ರು? ಇದ್ರ ಹಿಂದೆ ಯಾರಿದ್ದಾರೆ? ಇದನ್ನು ನಾವು ತಿಳ್ಕೊಬೇಕಾಗಿದೆ ಸರ್. ಈಗ ದಲಿತ ಸಮುದಾಯದವರು ಏನೋ ಬೆಳಿಬಾರ್ದು ಅಂತ ಹುನ್ನಾರ ಏನಾದ್ರು ಮಾಡ್ತಿದ್ದಾರಾ? ಈಗ ಇದೆಲ್ಲ ನೋಡ್ತಾ ಇದ್ರೆ ನೋಡಿ, ಅವರು ಆ ವ್ಯಕ್ತಿ ಹೇಳಿದಾಗೆ ನಾನು ಅಟ್ರಾಸಿಟಿ ಕೇಸ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದರೆ ನಾವು ಅಟ್ರಾಸಿಟಿ ಅಥವಾ ದಲಿತರು ಅನ್ನೋ ಒಂದು ಉದ್ದೇಶದಿಂದ ಇವರನ್ನ ನಾನು ಬೆಳಿಬಾರ್ದು ಅಥವಾ ಇನ್ನೊಂದು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕುಗ್ಗಿಸ್ಬೇಕು ಅನ್ನೋ ಒಂದು ಇದರಿಂದ ಇವರು ಮಾತಾಡ್ತಿರ್ಬೋದು. ಯಾಕಂದರೆ ನನಗೆ ಆಲ್ಮೋಸ್ಟ್ ಇವತ್ತು ನಾನು ಇಲ್ಲಿ ಮೆಜೆಸ್ಟಿಕಲ್ ಆಫೀಸ್ ಮಾಡ್ಕೊಂಡಿರೋದು ನಮ್ಮ ಸಮುದಾಯದವರು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋದು ಉದ್ದೇಶದಿಂದಲೇ ನಾನು ಇವತ್ತು ಇಲ್ಲಿದ್ದೀನಿ. ಎಲ್ಲರಿಗೂ ಗೊತ್ತು ನಾನೇನು ಅಂತ 90%. ಎಲ್ಲೋ ಇಬ್ಬರು ಈ ಥರ ಇರ್ಬೋದು. ಬಟ್ ಅವರಿಗೂ ನಾನು ₹1 ಮೋಸ ಮಾಡಿದ್ರೆ ಇವತ್ತು ನನಗೆ ಮಾತಾಡೋಕ್ಕೆ ನನಗೆ ಇವತ್ತು ನಾಲ್ಗೆ ಇರ್ತಿರಲಿಲ್ಲ. ನಾನು ಅಕೌಂಟಲ್ಲಿ ವಾಪಸ್ ಕೊಟ್ಟಿರೋದನ್ನ ಇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ದಲಿತ ವ್ಯಕ್ತಿ ಬೆಳಿಬಾರ್ದು ಅಥವಾ ಹಿಂಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವ್ರು ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗೆ ಅನಿಸ್ತಿದೆ ಸರ್. ಅದನ್ನು ನಾನು ಕಾನೂನು ರೀತಿಯಲ್ಲೇ ಅವ್ರಿಗೆ ಉತ್ತರ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಕಾನೂನು ರೀತಿ ಯಾವ ಥರ ಇರುತ್ತೆ ಸರ್ ಹೋರಾಟ ಈಗ ಮುಂದಿನ ದಿನಗಳಲ್ಲಿ? ಕಾನೂನು ರೀತಿಯಲ್ಲಿ ನೋಡಿ, ಇವಾಗ ಅವರು ವಿಡಿಯೋ ಯಾವ್ಯಾವ TV ಚಾನಲ್ಗೆ ಕೊಟ್ಟಿದ್ದಾರೆ ಅದನ್ನು ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನಾವು ಡಿಫಾಮೇಷನ್ ಕೇಸಿಗೆ ರೈಟ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಮತ್ತು ರಾಜಗೋಪಾಲ್ ಚೆಕ್ ಕೊಟ್ಟರು ಅದ್ರ ಮೇಲೆ ಕೇಸ್ ಹಾಕ್ಕೊಂಡು ಈಗ ಸುಳ್ಳು ಆರೋಪಗಳು ಏನು ಮಾಡಿದಾರೋ ಅವಕ್ಕೆ ಡಿಫಾಮೇಷನ್ ಕೇಸ್ ಹಾಕಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ₹5 ಕೋಟಿ ಡಿಫಾಮೇಷನ್ ಕೇಸ್ತು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿಕೊಂಡು ಸಮಾಜದಲ್ಲಿ ನನ್ನ ಹೆಸರು ಕೆಡ್ಸೋಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅನ್ನೋ ಥರ ಹೇಳಿ ನಾನು ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಫೈಲ್ ಮಾಡೋಕ್ಕೆ ಸಜ್ಜಾಗಿದ್ದೀನಿ ಸರ್. ಏನಾಗ್ತಿದೆ ಪ್ರಪಂಚದಲ್ಲಿ ಅಂದರೆ ಜನಗಳ ಮೇಲೆ ನಂಬಿಕೆ ಇರಲಿಲ್ಲ. ಇಷ್ಟು ವರ್ಷದ ಕೆಳಗಡೆ ಈಗ ಪೇಪರು, ಪೆನ್ನು, ಆಸ್ತಿ, ಚೆಕ್ಕು ಗಿಕ್ಕು ಎಲ್ಲ ಒಂದು 15-20 ವರ್ಷ ಬೇಡ, ಒಂದು 50 ವರ್ಷ ಆಗಿರ್ಬೋದು ಬಂದು. ಇದಕ್ಕಿಂತ ಮುಂಚೆ ಬರೀ ಬಾಯಿ ಮಾತಲ್ಲಿ ವ್ಯವಹಾರಗಳಾಗ್ತಾಯಿದ್ವು. ಬಾಯಿ ಮಾತಲ್ಲಿ ವ್ಯವಹಾರಗಳಾಗ್ತಿದ್ರು, ಮಾತಿಗೋಸ್ಕರ ನಡ್ಕೊಳ್ಳೋರು. ಇವತ್ತು ಪೆನ್ನು, ಚೆಕ್ಕು, ಪೇಪರು, ಅಕೌಂಟ್ ಇವೆಲ್ಲ ಬಂದ್ರೂ ಸುಳ್ಳು ಹೇಳೋ ಜನ ಇದ್ದಾರೆ. ಅದಕ್ಕೆ ಇಂಥವ್ರ ಮಧ್ಯೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬೆಳ್ಕೊಂಡು ಬೆಳೆಯೋದು ಭಾಳ ಕಷ್ಟ ಇದೆ. ಬಟ್ ನನಗೆ ಇದನ್ನು ನಾನು ಅಥವಾ ಅವಮಾನ ಅಥವಾ ನನಗಿದು ಆಗದಿರೋ ಕೆಲಸ ಹಿಂಗೆ ಆಗ್ಬಿಡ್ತು ಅಂತ ದಿಗ್ಭ್ರಮೆಗೆ ಹೋಗಲ್ಲ. ನಾನು ಇವತ್ತಿಂದ ಇನ್ನೂ ಇಷ್ಟು ದಿವಸ ನಾನು ಇಷ್ಟು ವರ್ಕ್ ಮಾಡ್ಕೊಂಬಂದಿನಿ. ನಾನು ಸಮಾಜ ಸೇವೆಯಲ್ಲಿ 15-20 ವರ್ಷದಿಂದ ಇದ್ರೂ ಒಂದು ಮಾಧ್ಯಮದ ಮುಂದೆ ಮಾತಾಡ್ದನಲ್ಲ. ನಾನು ಇವತ್ತು ಅನ್ನಿಸ್ತಾ ಇದೆ ನಾನು ಮುಂದೆ ಬರಬೇಕು, ಇವರಿಂದ ನಾನು ಇನ್ನೂ ಮಾಧ್ಯಮಗಳ ನಡುವೆ ಇರಬೇಕು. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ಮೇಲೆ ಮಾಧ್ಯಮದ ಜೊತೆಯಲ್ಲಿ ಇರ್ತೀನಿ. ನಾನು ಏನೇ ಕೆಲಸ ಮಾಡಿದ್ರು ಒಳ್ಳೇದು ಕೆಟ್ಟದ್ದು, ನನ್ನ ಬಗ್ಗೆ ಕೆಟ್ಟದಿದ್ರೆ ಕೆಟ್ಟದ್ದು ಹಾಕಿ, ನನ್ನ ಬಗ್ಗೆ ಒಳ್ಳೇದಿದ್ರೆ ನೀವು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಿದ್ರೆ ಫಸ್ಟ್. ಯಾಕಂದರೆ ನಾನು ಹುಷಾರಾಗ್ತೀನಿ. ನನ್ನನ್ನು ತಪ್ಪನ್ನು ಗುರ್ಸೋಂಥವ್ರು ಎದುರುಗಡೆ ಇದ್ದಾರೆ ಅಂದರೆ ನಾನು ಹುಷಾರಾಗಿ ನನಗೊಂದು ದಾರಿ ಅದು. ಈ ರೀತಿಯಲ್ಲಿ ತಾವು ಬಂದು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಟೈಮ್ ಕೊಟ್ಟು ನನಗೋಸ್ಕರ ಇದು ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಒಳ್ಳೆ ಸತ್ಯದ ಪರವಾಗಿರೋಣ, ನ್ಯಾಯದ ಹಾದಿಯಲ್ಲಿದ್ದೀವಿ, ಸತ್ಯದ ಪರವಾಗಿರೋಣ, ಕಾನೂನು ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡೋಣ. ಧನ್ಯವಾದಗಳು.